ಈ ಮೊದಲ ಭಾಗದ ಪಠ್ಯಪುಸ್ತಕದ ಇತಿಹಾಸ ಭಾಗದ ಎರಡನೇ ಪಾಠವನ್ನು ನೋಡೋಣ. ಆ ಎರಡನೇ ಪಾಠ ಇತ್ತು ಭರತ ವರ್ಷ ಅಂತಕ್ಕಂಥದ್ದು. ಈ ಭರತ ವರ್ಷ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ತಾವು ಹೊಸಬ್ರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಸೊ 8, 9, 10ನೇ ತರಗತಿಗೆ ಎಲ್ಲ ವಿಷಯಗಳ ಒಂದು ವಿಡಿಯೋಗಳಿದ್ದಾವೆ, ಪ್ಲೇಲಿಸ್ಟನ್ನು ಚೆಕ್ ಮಾಡಿ ಅಂತ ಹೇಳ್ತಾ, ಸೊ ಭರತ ವರ್ಷ ಪಾಠದಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ ಒಂದಿದೆ, ಕೆಳಕಂಡ ವಾಕ್ಯಗಳಲ್ಲಿ ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಇದೆ. ಸೊ ಪ್ರಶ್ನೆ ಒಂದು ಬತ್ತು, ಭಾರತವು ಒಂದು ಡ್ಯಾಶ್ ದ್ವೀಪವಾಗಿದೆ ಅಂತ ಇದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಪರ್ಯಾಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 2, ಬೂದಿಯ ಕುರುಹುಗಳು ಡ್ಯಾಶ್ ಗವಿಗಳಲ್ಲಿ ದೊರೆತಿವೆ. ಸೊ ಬೂದಿಯ ಕುರುಹುಗಳಿದಾವಲ್ಲ, ಅವು ಕರ್ನೂಲ್ ಅಂತಕ್ಕಂಥ ಊರಿನ ಗುಹೆಗಳಲ್ಲಿ ಲಭ್ಯವಾಗಿವೆ. ಪ್ರಶ್ನೆ 3, ಮಧ್ಯಶಿಲಾಯುಗದ ಪರಿಕರಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಏನು ಮಧ್ಯಶಿಲಾಯುಗದ ಪರಿಕರಗಳಿದಾವಲ್ಲ, ವಸ್ತುಗಳಿದಾವಲ್ಲ, ಅವುಗಳನ್ನು ಸೂಕ್ಷ್ಮ ಶಿಲಾ ಪರಿಕರಗಳು ಅಂತ ಕರೀತಾರೆ. ಸೊ ಇಷ್ಟು 3 ಬಿಟ್ಟ ಸ್ಥಳ ಮಾದರಿಯ ಪ್ರಶ್ನೆಗಳಿಗೆ ಉತ್ತರಗಳು ಆದವು. ಇನ್ನು ಮುಖ್ಯ ಪ್ರಶ್ನೆ 2 ಏನು ಕೇಳಿದ್ದಾರೆ ಅಂದರೆ, ಸಂಕ್ಷಿಪ್ತವಾಗಿ ಉತ್ತರಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಪ್ರಶ್ನಾನುಸಾರ ತಾವೇನು ಮಾಡಬೇಕಪ್ಪ ಅಂತಂದರೆ ಉತ್ತರಗಳನ್ನು ಬರೀಬೇಕು. ಅದರಲ್ಲಿ ಪ್ರಶ್ನೆ ಸಂಖ್ಯೆ 4 ಇತ್ತು, ಭಾರತದ ಭೂ ಮೇಲ್ಮೈ ರಚನೆಯನ್ನು ಸ್ಥೂಲವಾಗಿ ತಿಳಿಸಿ. ಅಂದರೆ ಭಾರತದ ಭೂ ಮೇಲ್ಮೈ ರಚನೆ ಹೇಗಾಗಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಉತ್ತರ ಬರೋದಾದರೆ, ಸೊ ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ. ಇದು ವಿಶಾಲವಾದ ಪ್ರದೇಶ ಹೊಂದಿರುವ ಒಂದು ಉಪಖಂಡ ಅಂತ ಹೇಳ್ತೀವಿ ಭಾರತವನ್ನು. ಈ ಭಾರತ 3 ಕಡೆ ನೀರಿನಿಂದ ಆವರಿಸಿದೆ ಮತ್ತು 1 ಕಡೆ ಭೂಭಾಗವನ್ನು ಹೊಂದಿದೆ. ಅದಕ್ಕಾಗಿ ಇದನ್ನು ಏನಂತ ಕರೀತಾರೆ, ಪರ್ಯಾಯ ದ್ವೀಪ ಅಂತ ಕರೀತಾರೆ. ಮುಂದೆ ಹೇಳ್ತಾರೆ, ಸೊ ಭಾರತಕ್ಕೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಬಾಂಗ್ಲಾ ಮತ್ತು ಮಯನ್ಮಾರ್ ಅಂತಕ್ಕಂಥ ದೇಶಗಳು ಏನು ಮಾಡಿದಾವಪ್ಪ ಅಂದ್ರೆ ಭೂಗಡಿಗಳನ್ನು ಹಂಚಿಕೊಂಡಿದ್ದಾವೆ. ಒಟ್ಟು ಪ್ರಸ್ತುತವಾಗಿ ಭಾರತಕ್ಕೆ 28 ರಾಜ್ಯಗಳಿದ್ದಾವೆ. ಆಮೇಲೆ 9 ಕೇಂದ್ರಾಡಳಿತ ಪ್ರದೇಶವನ್ನು ಹೊಂದಿರತಕ್ಕಂಥ ಒಂದು ವಿಶಾಲವಾದ ದೇಶ ಸೊ ಭಾರತ ಅಂತ ಹೇಳ್ತೀವಿ. ಈ ಭಾರತದ ಭೂರಚನೆಯ ಉತ್ತರದ ದಿಕ್ಕಿನಲ್ಲಿ ಹಿಮಾಲಯದ ಪರ್ವತ ಶ್ರೇಣಿಗಳಿದ್ದಾವೆ. ಸಮತಟ್ಟಾದ ಸಿಂಧು ಗಂಗಾ ಬಯಲು ಪ್ರದೇಶ ಇದೆ. ದಕ್ಷಿಣದ ದಖನ್ ಪ್ರಸ್ಥಭೂಮಿ ಹೇಳ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5, ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ ಅಂತ ಕೇಳಿದ್ದಾರೆ. ಏನು ಭಾರತದಲ್ಲಿ ನಿರಂತರವಾಗಿ ದಾಳಿಗಳು ಮಾಡ್ತಿದ್ರು. ಸೊ ಅವರು ಆ ಒಂದು ದಾಳಿಕೋರರು ಯಾವ ಕಣಿವೆಗಳ ಮೂಲಕ ಬಂದು ದಾಳಿಯನ್ನು ಮಾಡ್ತಾ ಇದ್ರು ಅಂತ ಪ್ರಶ್ನೆ ಇತ್ತು. ಸೊ ಉತ್ತರ ನೋಡೋದಾದರೆ ವಿದ್ಯಾರ್ಥಿಗಳೇ, ಭಾರತದಲ್ಲಿ ಮುಖ್ಯವಾಗಿ ವಾಯವ್ಯ ದಿಕ್ಕಿನಲ್ಲಿ 1-2 ಕಣಿವೆಗಳಿದ್ದು. ಸೊ ಮೊದಲನೇದಾಗಿ ಬೋಲಾನ್, ಎರಡನೇದೇನಪ್ಪ ಅಂತಂದರೆ ಖೈಬರ್ ಅಂತಕ್ಕಂಥದ್ದು. ಈ ಬೋಲಾನ್ ಮತ್ತು ಖೈಬರ್ ಅಂತಕ್ಕಂಥ ಕಣಿವೆ ಮಾರ್ಗಗಳ ಮೂಲಕ ದಾಳಿಕೋರರು ಭಾರತಕ್ಕೆ ಬರ್ತಿದ್ರು. ಆ ಭಾರತದ ಮೇಲೆ ದಾಳಿಯನ್ನು ಏನು ಮಾಡ್ತಿದ್ರಪ್ಪ ಅಂದ್ರೆ ಇವೇ 2 ಮಾರ್ಗಗಳ ಮೂಲಕ ಮಾಡಿ ಹೋಗ್ತಿದ್ರು ಅಂತಕ್ಕಂಥದ್ದು. ಪ್ರಶ್ನೆ 6ಕ್ಕೆ ಹೋಗೋಣ. ಪ್ರಾಗೈತಿಹಾಸಿಕ ಕಾಲ ಎಂದರೆ ಏನು ಅಂತ ಕೇಳಿದ್ದಾರೆ. ಹಾಗಾದರೆ ಪ್ರಾಗೈತಿಹಾಸಿಕ ಕಾಲಕ್ಕೆ ತಾವೇನು ಮಾಡಬೇಕು, ಒಂದು ವ್ಯಾಖ್ಯೆಯನ್ನು ಕೊಡಬೇಕು. ಹೇಳ್ತಾರೆ, ಮಾನವರು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮುಂಚಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಯಾವಾಗ ಮಾನವ ಬರವಣಿಗೆ ಮಾಡಲಿಕ್ಕೆ ಶುರು ಮಾಡಿದ, ಆ ಬರವಣಿಗೆ ಮಾಡತಕ್ಕಂಥ ಮೊದಲಿನ ಕಾಲಘಟ್ಟವನ್ನೇ ಏನಂತ ಕರೀತಾರೆ, ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ. ಅಂದರೆ ಈ ಒಂದು ಪ್ರಾಗೈತಿಹಾಸಿಕ ಕಾಲದಲ್ಲಿ ಭಾಷೆಯ ಬೆಳವಣಿಗೆ ಮತ್ತು ಲಿಪಿಯ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರುವುದರಿಂದ ಇದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ. ಅದೇನಪ್ಪ ಅಂದರೆ ಚರಿತ್ರೆಯ ಪೂರ್ವಕಾಲ ಅಂತ ಕರೀತಾರೆ. ಯಾಕಂದರೆ ಭಾಷೆಯ ಬೆಳವಣಿಗೆ ಮತ್ತು ಲಿಪಿಯ ಬಳಕೆ ಈ ಒಂದು ಕಾಲದಲ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಧಾರಗಳು, ಮೂಲಗಳು ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಏನಂತ ಕರೀತಾರಪ್ಪ ಅಂದರೆ ಇದನ್ನು ಚರಿತ್ರೆಯ ಪೂರ್ವಕಾಲ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ ಸಂಖ್ಯೆ 6, ಪಶು ಸಂಗೋಪನೆ ಮತ್ತು ಹೈನುಗಾರಿಕೆಯು ಹೇಗೆ ಪ್ರಾರಂಭವಾಯಿತು. ಹಾಗಾದ್ರೆ ಪಶು ಸಂಗೋಪನೆ ಆಗಿರಬಹುದು ಮತ್ತು ಹೈನುಗಾರಿಕೆ ಇವೆರಡು ಯಾವ ತರನಾಗಿ ಪ್ರಾರಂಭಗೊಂಡವು ಅಂತ ಪ್ರಶ್ನೆ ಇತ್ತು. ಸೊ ಉತ್ತರ ನೋಡೋದಾದ್ರೆ, ಸುಮಾರು 12,000 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆಯಾಗ್ತಾ ಏನು ಮಾಡ್ತದಪ್ಪ ಅಂದ್ರೆ ಬರ್ತದ. ಇದರಿಂದ
ತಾಪಮಾನ ಅಧಿಕ ಆಗ್ತದ. ಆಮೇಲೆ ಹುಲ್ಲುಗಾವಲು ಕೂಡ ಏನಾಗ್ತದಪ್ಪ ಅಂದ್ರೆ ಅಧಿಕವಾಗಿ ಬೆಳೀತದ. ಈ ಹುಲ್ಲುಗಾವಲು ಅಧಿಕವಾಗಿ ಬೆಳೀತಾ ಹೋದಂತೆ ಪ್ರಾಣಿ ಪಕ್ಷಿಗಳ ಸಂತಾನಾಭಿವೃದ್ಧಿ ಬೆಳಿಲಿಕ್ಕೆ ಕೂಡ ಏನಾಗ್ತದಪ್ಪ ಅಂದ್ರೆ ಈ ಒಂದು ವಾತಾವರಣ ಸಹಕಾರಿ ಆಗ್ತದ. ಆ ಪ್ರಾಣಿ ಪಕ್ಷಿಗಳ ಸಂತತಿ ಕ್ರಮೇಣವಾಗಿ ಅಧಿಕವಾಗುತ್ತಾ ಹೋದಂತೆ ಮಾನವನ ಸ್ವಭಾವದಲ್ಲಿ ಕೂಡ ಏನಾಗ್ತದಪ್ಪ ಅಂದ್ರೆ ಬದಲಾವಣೆ ಆಗ್ತದ. ಅದೇನು ಬದಲಾವಣೆ ಆಗ್ತದ ಅಂದ್ರೆ ಆತ ಏನೊಂದು ಪ್ರಾಣಿ ಪಕ್ಷಿಗಳ ಹಿಂಸೆಯನ್ನ ಮಾಡ್ತಿದ್ದಲ್ಲ, ಆ ಪ್ರಾಣಿ ಪಕ್ಷಿಗಳ ಹಿಂಸೆಯನ್ನ ಮಾನವ ಏನ್ ಮಾಡ್ತಾನಪ್ಪ ಅಂದ್ರೆ ಬಿಟ್ಟು ಬಿಡ್ತಾನೆ. ಮುಂದೆ ಆಮೇಲೆ ಪ್ರಾಣಿ ಪಕ್ಷಿಗಳ ವಂಶಾಭಿವೃದ್ಧಿ ಬಗ್ಗೆ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಅರಿತುಕೊಳ್ತಾನೆ. ಅರಿತುಕೊಂಡ ನಂತರ ಕುರಿ, ಕೋಳಿ, ಮೇಕೆ, ಕಡವೆ, ಹಸು ಈ ಮುಂತಾದ ಪ್ರಾಣಿ ಪಕ್ಷಿಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ತೆಗೆದುಕೊಂಡು ಪಾಲನೆ ಪೋಷಣೆಯನ್ನ ಮಾಡ್ಲಿಕ್ಕೆ ಮನುಷ್ಯ ಪ್ರಾರಂಭವನ್ನ ಮಾಡ್ತಾನೆ. ಇದರಿಂದ ಅವರಲ್ಲಿ ಏನಾಗ್ತದಪ್ಪ ಅಂದ್ರೆ ಮನುಷ್ಯರಲ್ಲಿ ಪಶುಸಂಗೋಪನೆ ಆಗಿರ್ಬೋದು ಮತ್ತು ಹೈನುಗಾರಿಕೆ ಗುಣಗಳು ಏನಾಗ್ತಾವಪ್ಪ ಅಂದ್ರೆ ಬೆಳವಣಿಗೆ ಆಗ್ತವೆ. ಸೊ ವಿದ್ಯಾರ್ಥಿಗಳೇ, ಅಷ್ಟೇ ಅಲ್ಲದೆ ಮುಂದೆ ಏನಾಗ್ತದಪ್ಪ ಅಂತಂದ್ರೆ ಇದೇ ಸಂದರ್ಭದಲ್ಲಿ ಹಲವು ದವಸ ಧಾನ್ಯಗಳು ಬಿಡ್ತಕ್ಕಂಥ ಗರಿಕೆಗಳು ಏನಾಗ್ತಾವಪ್ಪ ಅಂದ್ರೆ ಸ್ವಾಭಾವಿಕವಾಗಿಯೇ ಹುಟ್ಟಿಕೊಳ್ತವೆ. ಹುಲ್ಲುಗಾವಲು ಇದ್ದಂಗೆ ಏನಾಗ್ತದೆ, ಗರಿಕೆಗಳು ಸಹಿತ ಏನು ಮಾಡ್ತಾವೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತದೆ. ಆಮೇಲೆ ಈ ಒಂದು ಗರಿಕೆಗಳಿಂದ ಸಿಗ್ತಕ್ಕಂಥ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಮತ್ತೆ ಬಾರ್ಲಿ ಅಂತಕ್ಕಂತಹ ದವಸ ಧಾನ್ಯಗಳು ಆಹಾರಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಜನ ಬಳಕೆಯನ್ನ ಮಾಡ್ತಾರೆ. ಇದೇ ಆಹಾರವನ್ನ ಪ್ರಾಣಿ ಪಕ್ಷಿಗಳಿಗೂ ಸಹಿತ ಹಾಕ್ತಾರೆ. ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು ಎರಡನೆಯ ಪಾಠ ಭರತ ವರ್ಷ ಅಂತಕ್ಕಂಥ ಪಾಠ. ಪಾಠದ ಕಡೆಯ ಒಂದು ಪ್ರಶ್ನೆ ಇದೆ. ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಸೊ ತಮಗೆ ವಿಡಿಯೋ ಇಷ್ಟ ಆದರೆ ಸೊ ಅದಕ್ಕೆ ತಾವೇನು ಮಾಡ್ತೀರಿ, ಅವಶ್ಯಕವಾಗಿ ಒಂದು ಲೈಕನ್ನು ಕೊಡ್ತೀರಿ. ಸೊ ತಾವುಗಳು ವಿಡಿಯೋವನ್ನು ನೋಡಿದ ತಕ್ಷಣ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ತಾವೇನು ಮಾಡ್ಬೋದು ಅಂತಂದರೆ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ಇದರಿಂದ ಅವ್ರಿಗೂ ಕೂಡ ಏನಾಗ್ತದೆ, ವಿಡಿಯೋದ ಲಾಭ ಆಗ್ತದೆ. ಅವರು ಕೂಡ ಈ ಒಂದು ತಮ್ಮ ಬಿಡುವಿನ ಸಮಯದಲ್ಲಿ ಈ ಪ್ರಶ್ನೋತ್ತರಗಳನ್ನು ಕೇಳಿ ಅವರು ಕೂಡ ಹೆಚ್ಚಿನ ಅಂಕಗಳನ್ನು ಗಳಿಸೋದ್ರ ಜೊತೆಗೆ ಜ್ಞಾನವನ್ನು ಸಹಿತ ವೃದ್ಧಿ ಮಾಡ್ಕೊಳ್ತಾರೆ. ಏನಾದರೂ ಸಂದೇಹಗಳನ್ನಿಸಿದರೆ, ತಮಗೇನಾದರೂ ಡೌಟ್ ಅನಿಸಿದರೆ ಸೊ ಇಲ್ಲಿರ್ತಕ್ಕಂಥ ವಿಷಯಾಂಶಗಳ ಬಗ್ಗೆ ಈ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಾವು ಪಿನ್ನನ್ನು ಸಹಿತ ಮಾಡ್ಬೋದು. ಸೊ ಪ್ರಶ್ನೆ ಎಂಟಿತ್ತು, ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ, ಅವು ಯಾವುವು? ನೆನಪಿಟ್ಕೊಡ್ರಿ, ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು 3 ಹೆಸರಿನಿಂದ ಕರೆದಿದ್ದಾರೆ. ಮೊದಲನೇದು ಬರುತ್ತೆ ಹಳೆಯ ಶಿಲಾಯುಗ ಅಂತ. ಈ ಹಳೆಯ ಶಿಲಾಯುಗದಲ್ಲಿ ಮತ್ತೆ 3 ಭಾಗಗಳಿದ್ದಾವೆ. ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ, ಅತ್ಯಂತ ಹಳೆ ಶಿಲಾಯುಗ ಅಂತಕ್ಕಂಥದ್ದು ಹಳೆಯ ಶಿಲಾಯುಗದಲ್ಲಿರ್ತಕ್ಕಂಥ ಭಾಗಗಳು. ಇನ್ನು ಎರಡನೇ ಹೆಸರು ಬಂದ್ಬಿಟ್ಟು ಮಧ್ಯ ಶಿಲಾಯುಗ, ಮೂರನೇದು ಬಂದ್ಬಿಟ್ಟು ನವಶಿಲಾಯುಗ. ಅಂದ್ರೆ ಪ್ರಾಗೈತಿಹಾಸಿಕ ಕಾಲಘಟ್ಟಕ್ಕೆ ವಿದ್ವಾಂಸರು 3 ಹೆಸರನ್ನು ಕೊಟ್ಟಿದ್ದಾರೆ: ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ಈ ಹಳೆಯ ಶಿಲಾಯುಗದಲ್ಲಿ ಮತ್ತೆ 3 ಭಾಗಗಳು: ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ, ಅತ್ಯಂತ ಹಳೆ ಶಿಲಾಯುಗ ಅಂತ ಈ ಒಂದು ಪ್ರಶ್ನೆ ಉತ್ತರ ಆಗಿತ್ತು. ಸೊ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ತಾವು ವಿಡಿಯೋವನ್ನು ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಹಾಗೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಹಾಕಿದ್ದೀನಿ, ಅದಕ್ಕೂ ಕೂಡ ತಾವು ಜಾಯ್ನ್ ಆಗಿ. ಮತ್ತೆ ಸಿಗ್ತೀನಿ ಹೊಸದೊಂದು ಪಾಠದ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಟೇಕ್ ಕೇರ್.